ಮೆದುಳನ್ನು ಗಲಿಬಿಲಿಗೆ ಒಳಪಡಿಸಿ ಅದನ್ನು ಬದಲಾಯಿಸಲು ಯತ್ನಿಸುವವರು. ಜೇಷಾಮ್ ಜಬದೊರೆ. ಅಧ್ಯಾಯ 12. ಬೆಸ್ಸತಾ ಕೊಳವು ಕೆಲವು ಸಮಯಗಳಲ್ಲಿ ಉಕ್ಕುತ್ತಿತ್ತು. ಒಬ್ಬ ದೇವದೂತನು ಆಗಾಗ್ಗೆ ಕೊಳದಲ್ಲಿ ಇಳಿದು ಬಂದು ನೀರನ್ನು ಉಕ್ಕಿಸುವನು. ನೀರು ಉಕ್ಕುವಾಗ ಕೊಳದಲ್ಲಿ ಮೊದಲು ಇಳಿಯುವವರು ಎಂಥ ವ್ಯಾಧಿಪೀಡಿತರಾಗಿ ಇದ್ದರೂ ಗುಣ ಹೊಂದುತ್ತಿದ್ದರು. ಯೆಹೋವನ 5:7. ನೀರು ಉಕ್ಕುವ ಸಮಯದಲ್ಲಿ ರೋಗಗಳು ಗುಣವಾಗುತ್ತಿದ್ದವು. ದೇವರ ಮಕ್ಕಳು ಉಪವಾಸದೊಡನೆ ಕೂಡಿ ಪ್ರಾರ್ಥಿಸುತ್ತಾ ಲೋಕವನ್ನು ಅಲ್ಲೋಲಕಲ್ಲೋಲ ಮಾಡುವ ವೇಳೆಯಲ್ಲಿ ಆತ್ಮದಿಂದ ಪಾಪವು ನೀಗಿ ಜನರು ರಕ್ಷಣೆ ಹೊಂದುವರು. ಪೌಲನು ಥೆಸಲೋನಿಕ ಪಟ್ಟಣಕ್ಕೆ ಬಂದಾಗ ಲೋಕವನ್ನು ಅಲ್ಲೋಲಕಲ್ಲೋಲ ಮಾಡಿದ ಈ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ ಎಂದು ಕೂಗಿದರು. ಅಪೊಸ್ತಲ ಕೃತ್ಯ 17:6. ಹಾಗೆಯೇ ಶತ್ರುವಾದ ಸೈತಾನನು ಜನರು ರಕ್ಷಣೆ ಹೊಂದದಂತೆ, ಸುವಾರ್ತೆಯು ಸಾರಲ್ಪಡದಂತೆ, ದೇವರ ರಾಜ್ಯವು ಹಿಗ್ಗದಂತೆ ಸಭೆಗಳನ್ನು, ಕ್ರೈಸ್ತ ನಂಬಿಗಸ್ತರನ್ನು, ದೇವರ ಸೇವಕರನ್ನು ಅತ್ಯಂತ ಬಲದಿಂದ ಅಲ್ಲೋಲಕಲ್ಲೋಲ ಮಾಡುತ್ತಿದ್ದಾನೆ. ಇನ್ನು ಸ್ವಲ್ಪ ಕಾಲ ಮಾತ್ರ ಉಂಟೆಂಬುದನ್ನು ಅರಿತು ದೇವಜನರನ್ನು ಪ್ರೀತಿಯಿಂದ ಅಗಲಿಸುವಂತೆ ಶೋಧನೆಗಳನ್ನು, ಗಲಿಬಿಲಿಯನ್ನು ಒಂದರ ಹಿಂದೆ ಒಂದರಂತೆ ತರುತ್ತಾನೆ. ಇದನ್ನು ಅರಿತ ನಮ್ಮ ಯೇಸುರಾಜನು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ಯೆಹೋವನ 14:1 ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳಿದನು. ಶತ್ರುವಿನ ಭಯಂಕರವಾದ ಕಮ್ಯುನಿಸ್ಟರು ಕ್ರೈಸ್ತರನ್ನು ಗಲಿಬಿಲಿಗೆ ಒಳಪಡಿಸುವುದರಲ್ಲಿ ಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿದರು. ತಂದೆ ತಾಯಿಗಳನ್ನು ಬಿಟ್ಟು, ಮಕ್ಕಳನ್ನು, ಪತಿಯನ್ನು ಬಿಟ್ಟು ಪ್ರತ್ಯೇಕಿಸಿ ಕುಟುಂಬವನ್ನು ಅಲ್ಲೋಲಕಲ್ಲೋಲಕ್ಕೆ ಒಳಪಡಿಸುವುದು ಅವರ ಮೊದಲ ಹಂತ. ಸೆರೆಮನೆವಾಸ, ಚಡಿಯೇಟು 2ನೇ ಹಂತ. ನಿರ್ವಾಣ ಉಪವಾಸ 3ನೇ ಹಂತ. ಒಬ್ಬನ ಕಿವಿಗಳನ್ನು ಕೊಯ್ದು ಅವನಿಗೆ ತಿನ್ನುವಂತೆ ಹೇಳುವುದು, ಮೂತ್ರವನ್ನು ವರ್ಷಗಟ್ಟಲೆ ಕ್ರೈಸ್ತ ಕೈದಿಗಳಿಗೆ ಕುಡಿಸುವುದು ಅಲ್ಲಿ ಕಾಣುವ ಅನುದಿನದ ನೋಟವಾಗಿತ್ತು. ಯಾವ ಸನ್ನಿವೇಶದಲ್ಲಿಯೂ ಗಲಿಬಿಲಿಗೆ ಒಳಪಡದೆ, ಕ್ರಿಸ್ತನನ್ನು ಅಲ್ಲಗಳೆಯದೆ, ಆತನ ಪ್ರೀತಿಯಲ್ಲಿ ನೆಲೆಸಿರುವ ಆತನ ಪರಿಶುದ್ಧರಾದ ರಕ್ತಸಾಕ್ಷಿಗಳನ್ನು ಅಲ್ಲೋಲಕಲ್ಲೋಲ ಮಾಡಲು ನೆನೆಸುವ ಶತ್ರು ಹೋರಾಟವೇ ಮೂಳೆಯನ್ನು ಗಲಿಬಿಲಿಗೆ ಒಳಪಡಿಸಿ ಬದಲಾಯಿಸಲು ಪ್ರಯತ್ನಿಸುವುದು. ಇದನ್ನು ಕೇಳಿದಾಗಲೇ ಹೃದಯವು ನಡುಗುತ್ತದೆ, ಬರೆಯಲು ಕೈಮುಂದೆ ಬರುವುದಿಲ್ಲ. ಇನ್ನು ಯೇಸು ಕ್ರಿಸ್ತನನ್ನು ಸ್ತುತಿಸಿ ಆಡದಂತೆ, ಸುವಾರ್ತೆಯನ್ನು ಇತರರಿಗೆ ಸಾರದಂತೆ, ಕ್ರೈಸ್ತರ ಮೂಳೆಯನ್ನು ಗಲಿಬಿಲಿಗೆ ಒಳಪಡಿಸಿ ಅದರ ನೆನಪನ್ನೇ ಅವರಿಂದ ತೆಗೆದುಹಾಕಿ ಹುಚ್ಚರನ್ನಾಗಿ ಮಾರ್ಪಡಿಸುವುದೇ ಅವರ ಯೋಜನೆ. ಅನೇಕ ವರ್ಷಗಳು ಸೆರೆಮನೆಯಲ್ಲಿ ಬಾಳುತ್ತಾ, ಸೂರ್ಯನನ್ನು ಕಾಣದೆ ಕತ್ತಲೆಯಲ್ಲಿ ಬಡಕಲಾಗಿ, ಕಣ್ಣುಗಳು ಒಳಹೊಕ್ಕು, ತುಟಿಗಳು ಒಣಗಿ ಹೋಗಿ, ದೇಹವೆಲ್ಲ ಗಾಯಗಳಾಗಿರುವ ಆ ಕ್ರೈಸ್ತರನ್ನು ಕರೆತಂದು ಒಂದು ಚಿಕ್ಕ ಬಿರುವಿನಲ್ಲಿ ನಿಲ್ಲಿಸಿ ಕೈಗಳಿಗೆ ಬೇಡಿ ಹಾಕುತ್ತಿದ್ದರು. ಅಲ್ಲಿ ನಿಲ್ಲಲು ಸಾಧ್ಯವೇ ಹೊರತು ಅಲ್ಲಾಡುವುದೋ ಕುಳಿತುಕೊಳ್ಳುವುದೇ ಸಾಧ್ಯವಾಗುತ್ತಿರಲಿಲ್ಲ. ತಲೆಯ ಮೇಲೆ ಮಂಜುಗಡ್ಡೆಯ ನೀರು ಸೋರುತ್ತಲೇ ಇರುತ್ತಿತ್ತು. ಮೈಯೆಲ್ಲ ಚಳಿಯಿಂದ ನಡುಗುತ್ತಿತ್ತು. ಏನೂ ಊಟ ಮಾಡದೆ ಇದ್ದ ಕಾರಣ ಕಿವಿಗಳು ಮುಚ್ಚಿ ಹೋಗುತ್ತಿದ್ದವು. ಒಂದು ನಂಬಿಕೆಯೂ ಇಲ್ಲದ ನೆಲೆಯಲ್ಲಿ ಆದರಣೆ ಹೇಳಲು ಲೋಕದಲ್ಲಿ ಯಾರೂ ಇಲ್ಲದ ಸನ್ನಿವೇಶದಲ್ಲಿ ಜೀವನವೇ ಶೂನ್ಯವಾದ ಮರುಭೂಮಿಯಂತೆ ಆಗಿ ಅವನು ನಿಂತಿರಬೇಕು. ಕಿವಿಯಲ್ಲಿ ಧ್ವನಿವರ್ಧಕ ಯಂತ್ರವನ್ನು ಜೋಡಿಸಿ ಇಡುತ್ತಿದ್ದರು. ಅದು ಸಣ್ಣ ಧ್ವನಿಯಲ್ಲಿ ಆರಂಭಿಸಿ ಕ್ರಮೇಣ ಶಬ್ದವು ಹೆಚ್ಚಾಗುತ್ತಿತ್ತು. ಯೇಸುಕ್ರಿಸ್ತನು ಮುಟ್ಟಾಳ, ಯೇಸುಕ್ರಿಸ್ತನು ಮುಟ್ಟಾಳ, ಯೇಸುಕ್ರಿಸ್ತನು ಮುಟ್ಟಾಳ ಎಂದು ಎಡೆಬಿಡದೆ ರಾತ್ರಿಯೂ ಹಗಲು ಶಬ್ದ ಮಾಡುತ್ತಲೇ ಇರುತ್ತಿತ್ತು. ಸಣ್ಣ ಧ್ವನಿಯಲ್ಲಿ ಆರಂಭಿಸಿ ಸಮಯವು ಕೇಳದ ಹಾಗೆ ಶಬ್ದವಾಗಿ ಕೂಗುತ್ತಲೇ ಇರುತ್ತಿತ್ತು. ಹಠಾತ್ತಾನೆ ನಿಲ್ಲಿಸಿ ತಿರುಗಿ ಅದೇ ಪಲ್ಲವಿ ಕಿವಿಕಿತ್ತು ಹೋಗುವ ಆ ಶಬ್ದವು ಉಂಟಾಗುತ್ತಿತ್ತು. ಹೊಟ್ಟೆ ಹಸಿವಿನಿಂದ ಕೂಡಿದ ತಲೆ ಸುತ್ತುವಿಕೆಯಿಂದ ಸಹಿಸಲಾರದ ವೇದನೆಗಳೊಂದಿಗೆ ಮೆದುಳು ಗಲಿಬಿಲಿಗೆ ಒಳಪಡಲು ಆರಂಭಿಸುವ ಸಮಯದಲ್ಲಿ ಅದರ ಹಿಂದೆ ಇನ್ನೊಂದು ಹಾಡು ಹೀಗೆ ಕೇಳಿಸುತ್ತಿತ್ತು: ಕಮ್ಯುನಿಸ್ಟ್ ತತ್ವ ಒಳ್ಳೆಯದು, ಕಮ್ಯುನಿಸ್ಟ್ ತತ್ವ ಒಳ್ಳೆಯದು, ಕಮ್ಯುನಿಸ್ಟ್ ತತ್ವ ಒಳ್ಳೆಯದು ಎಂಬುದಾಗಿ ಎಡೆಬಿಡದೆ ಕೇಳಿಸುತ್ತಲೇ ಇರುತ್ತಿತ್ತು. ಮುಂಜಾನೆ, ಹಗಲು, ಸಾಯಂಕಾಲ, ರಾತ್ರಿ ಇದೇ ವಿಧವಾದ ಭಯಂಕರ ಶಬ್ದವು ಕೇಳಿಸುತ್ತಿತ್ತು.
ಕಿವಿಯು ಮುಚ್ಚಿ ಹೋಗುವ ಅನುಭವ, ಮೆದುಳು ಗಲಿಬಿಲಿಗೆ ಒಳಪಡುತ್ತಿತ್ತು. ಆ ಕೈದಿಯನ್ನು ಬೀರುವಿನಿಂದ ಹೊರಗೆ ತೆಗೆಯುವ ವೇಳೆಯಲ್ಲಿ ಅವನ ತುಟಿಗಳು ಯೇಸುಕ್ರಿಸ್ತನು ಮುಟ್ಟಾಳ, ಯೇಸುಕ್ರಿಸ್ತನು ಮುಟ್ಟಾಳ ಎಂದು ಹೇಳುತ್ತಿರುತ್ತಿತ್ತು. ಇನ್ನು ಮೇಲೆ ಅವನಿಗೆ ಅವನ ಮೆದುಳು ಪ್ರಯೋಜನಕ್ಕೆ ಬರುವುದಿಲ್ಲ, ಅವನ ಕುಟುಂಬಕ್ಕೂ ಪ್ರಯೋಜನವಾಗುವುದಿಲ್ಲ. ಅವನು ತನ್ನ ಯೋಚನಾ ಶಕ್ತಿಯನ್ನು ನಿರಂತರವಾಗಿ ಕಳೆದುಕೊಂಡನು. ಇನ್ನು ಅವನು ಕ್ರೈಸ್ತನಲ್ಲಿ ಹುಚ್ಚ. ಎಷ್ಟು ಭಯಂಕರವಾದ ಪರಿಸ್ಥಿತಿ ನೋಡಿ. ಈ ವಿಧವಾದ ಒಂದು ಸನ್ನಿವೇಶವು ರಿಚರ್ಡ್ ಹುಂಬ್ರ್ಯಾಂಡ್ ಎಂಬ ಬೋಧಕರಿಗೆ ಏರ್ಪಟ್ಟ ವೇಳೆಯಲ್ಲಿ ಅವರು ಅದಕ್ಕೆ ಒಂದು ಬೇರೆ ಮದ್ದನ್ನು ಕಂಡುಹಿಡಿದರು. ಲೋಕದಲ್ಲಿರುವುದಕ್ಕಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನು ಎಂಬ ವಾಗ್ದಾನವೇ ಅದು. ಧ್ವನಿವರ್ಧಕ ಯಂತ್ರವು ಯೇಸುವು ಮುಟ್ಟಾಳ ಎಂಬುದಾಗಿಯೂ ಕ್ರೈಸ್ತ ಧರ್ಮ ಸತ್ತ ಧರ್ಮವೆಂತಲೂ ತಿರುಗಿ ಶಬ್ದ ಮಾಡುತ್ತಲೇ ಇತ್ತು. ಆದರೆ ಆತನ ಹೃದಯದಲ್ಲಿ ಯೇಸು ಜೀವಿಸುತ್ತಾನೆ, ಯೇಸು ಶಕ್ತನಾಗಿದ್ದಾನೆ, ಯೇಸು ಜೀವಿಸುತ್ತಾನೆ, ಯೇಸು ಶಕ್ತನಾಗಿದ್ದಾನೆ ಎಂಬುದಾಗಿ ತನಗಿದ್ದ ಸ್ವಲ್ಪ ಬಲದೊಡನೆ ವೈರಾಗ್ಯದಿಂದ ಕೂಡಿ ಎಡೆಬಿಡದೆ ಹೇಳುತ್ತಲೇ ಇದ್ದರು. ಧ್ವನಿವರ್ಧಕ ಯಂತ್ರಕ್ಕೂ ಅವರಿಗೂ ಒಂದು ಹೋರಾಟವೇ ನಡೆಯುತ್ತಿತ್ತು. ಧ್ವನಿವರ್ಧಕ ಯಂತ್ರದಿಂದ ಬರುವ ಶಬ್ದಕ್ಕಿಂತಲೂ ತನ್ನಲ್ಲಿರುವಾತನು ದೊಡ್ಡವನು ಎಂಬ ದೃಢನಂಬಿಕೆ ಅವರಿಗಿತ್ತು. ಯೇಸುಕ್ರಿಸ್ತನು ಒಂದು ಒಳ್ಳೆಯ ವಾಗ್ದಾನವನ್ನು ಲೂಕ 10:19 ಹೇಳಿದ್ದಾನೆ. ಎಷ್ಟು ಶಕ್ತಿಯುತ ವಾಗ್ದಾನವಿದು ನೋಡಿರಿ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಶತ್ರುವಿನ ಸಮಸ್ತ ಬಲವನ್ನು ಜಯಿಸುವ ಈ ವಾಗ್ದಾನವನ್ನು ಈ ಬೋಧಕರು ಮೊರೆಹೊಕ್ಕರು. ಆ ಬೋಧಕರು 3 ದಿವಸಗಳ ನಂತರ ಆಚೆ ಬಂದರು. ಆತನ ಬುದ್ಧಿ ಮಂಕಾಗಲಿಲ್ಲ, ಮೆದುಳು ಗಲಿಬಿಲಿಗೆ ಒಳಪಡಲಿಲ್ಲ. ಪುನರುತ್ಥಾನ ಹೊಂದಿದ ಕ್ರಿಸ್ತನ ಶಕ್ತಿಯಿಂದ ಜಯ ಹೊಂದಿದರು. ಅಲ್ಲೆಲುಯಾ. ಕ್ರೈಸ್ತ ಧರ್ಮ ಸತ್ತ ಧರ್ಮ ಎಂಬುದಾಗಿ ಅವರು ಪದೇ ಪದೇ ಹೇಳುತ್ತಿದ್ದರು. ನಾನು ಆ ಸತ್ತ ಧರ್ಮದಲ್ಲಿ ಆಕಾಂಕ್ಷೆಯನ್ನು, ನಂಬಿಕೆಯನ್ನು ಇಟ್ಟು ಅದು ಜೀವದಿಂದ ಏಳುವವರೆಗೆ ಆ ಸಮಾಧಿಯನ್ನು ಕಣ್ಣೀರಿನಿಂದ ನೆನೆಸುವೆನೇ ಹೊರತು ಅಲ್ಲಗಳೆದು ಎಂದೂ ಓಡೆನು. ಮಗ್ದಲದ ಮರಿಯಳು ಒಂದು ಜೀವ ಕೊಡುವ ಉದಾಹರಣೆಯಾಗಿ ಕಾಣಲ್ಪಡುತ್ತಾಳೆ. ಎಲ್ಲರೂ ಅಲ್ಲಗಳೆದು ಹಿಂಜರಿದ ನೆಲೆಯಲ್ಲಿಯೂ ಕತ್ತಲು ಕವಿದ ಸಂದರ್ಭದಲ್ಲಿಯೂ ಯೇಸುಕ್ರಿಸ್ತನು ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಕೂಗಿದ ವೇಳೆಯಲ್ಲಿಯೂ ಅವಳು ಆತನನ್ನು ಬಿಟ್ಟು ಹಿಂಜರಿಯಲಿಲ್ಲ. ಅವಳ ಬಿಲ್ಲು ಅಂದರೆ ಅವಳ ನಂಬಿಕೆ ದೃಢವಾಗಿ ನಿಂತಿತು. ಆತನ ಸಮಾಧಿಯ ಬಳಿ ಎಡೆಬಿಡದೆ ಅಳುತ್ತಾ ನಿಂತಿದ್ದಳು. ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ. ಯೆಹೋವನ 10:15 ಅಂದಳು. ಆತನು ಸತ್ತು ಹೋಗಿದ್ದರೂ ಕುಳಿತು ಹೋಗಿದ್ದರೂ ಆತನೇ ನನಗೆ ಬೇಕು. ಆ ದೃಢತ್ವವು ಮಗ್ದಲದ ಮರಿಯಳಿಗಿತ್ತು. ಅಲ್ಲೇಲುಯ. ಕರ್ತನು ಅವಳನ್ನು ಗೌರವಿಸಿದನು. ಪುನರುತ್ಥಾನ ಹೊಂದಿದ ಮೇಲೆ ಪ್ರಥಮ ದರ್ಶನವು ಅವಳಿಗೆ ದೊರಕಿತು. ಎಂಥ ಆನಂದ, ಭಾಗ್ಯವದು. ಅಲ್ಲೇಲುಯ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ
ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.